ನಾನು ದೊಡ್ಡ ಮನೆಗೆ ಸಾಹೇಬ್ರ ನೋಡಕ್ಕೆ ಬಂದಿದ್ದೀನಿ. ನೀವು? ಸರ್ ಇಲ್ಲ, ನೀವು ಹೇಳಿದ ಕೆಲಸದ ಮೇಲೆ ಬಂದಿದೆ ಸರ್. ಆ ಕೆಲಸ ಮುಗೀತು ಸರ್. ಸರ್ ಹಾಗೆ ದೊಡ್ಡ ಮನೆಯಲ್ಲಿ ರಾಮಣ್ಣನ ನಮ್ಮ ಕಡೆಯಿಂದ ಕ್ಷಮೆ ಕೇಳಿಬಿಡಿ ಸರ್. ರಾಮಣ್ಣಂಗೆ ಕ್ಷಮೆನಾ? ಯಾಕೆ? ಏನಿಲ್ಲ ಸರ್, ಮೊನ್ನೆ ರಾಮಣ್ಣ ಮತ್ತೆ ಅತ್ತಿಗೆ ಇಬ್ರು ಬಸ್ ಸ್ಟಾಪ್ನಲ್ಲಿದ್ದರು. ಅವರು ಅಂತ ಗೊತ್ತಿಲ್ಲದೆ ನಮ್ಮ ಪಿ ಸಿ ಹೊಡೆಯೋಕೆ ಹೋಗ್ಬಿಟ್ಟಿದ್ರು. ಸ್ವಲ್ಪ ಗಲಾಟೆ ಆಯ್ತು ಅಷ್ಟೇ ಸರ್. ಯಾವ ಬಸ್ ಸ್ಟ್ಯಾಂಡು ರಾಮೇಗೌಡ್ರ? ಅದೇ ಸರ್, ಮಾರ್ಕೆಟ್ ಪಕ್ಕದ ಬಸ್ ಸ್ಟಾಪು. ರಾಮಣ್ಣ ಮತ್ತು ಅತ್ತಿಗೆ ಅಲ್ಲಿ ಯಾಕೆ ಮಲ್ಕೊಳಕ್ಕೆ ಬಂದ್ರೋ ಗೊತ್ತಿಲ್ಲ. ನೀವು ಒಂದ್ಸರಿ ಮಾತಾಡಿ ಸರ್. ಸರಿ, ನೀವೆಲ್ಲೂ ಹೋಗ್ಬೇಡಿ, ನಾನು ಈಗಲೇ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಸರಿ ಸರ್. ಸರ್, ಸಣ್ಣದಾಗಿ ಒಂದು ಕ್ಲೂ ಸಿಕ್ಕಿದೆ, ನಾನು ಅದನ್ನೇ ಲೀಡಾಗಿ ತಗೊಳ್ತೀನಿ. ಸರಿ, ಏನಾದರೂ ವಿಷಯ ಇದ್ದರೆ ನಮ್ಗೆ ತಿಳಿಸಿದ ತಕ್ಷಣ. ಸರಿ ಸರ್, ನಾನು ಬರ್ತೀನಿ. ಆಯ್ತು. ಅಕ್ಕ, ಆ ಕೋಣ ಮತ್ತೆ ವಾಪಸ್ ಬಂದ್ಬಿಡ್ತಾನ? ಮಣ್ಣು ಕಳೆದೋಗಿರೋನ್ನ ಹೇಗಾದರೂ ಹುಡುಕ್ಬೋದು ಕಣೆ. ತಾನಾಗೆ ಹೋಗಿರೋನ ಹುಡುಕೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ನನ್ನ ಮೀರಿ ಹುಡುಕೋದು ಅಂದರೆ ಸಾಧ್ಯನೇ ಇಲ್ಲ. ಯಾರು ರಿಸೀವ್ ಮಾಡ್ತಿಲ್ಲ. ಬಿಡ್ಬೇಡಿ ಮೇಡಮ್, ಮಾಡ್ತಾನೆ ಇರಿ. ಹ್ಞೂ ಮೇಡಮ್, ಇನ್ನೊಂದು ಕಿತ್ತ ಮಾಡಿ. ಹಲೋ ಹಲೋ, ಮಂಜುನಾಥ್ ಇದ್ದಾನಾ? ಮಂಜುನಾ? ಇಲ್ವಲ್ಲ, ಅವ್ನು ಸ್ಕೂಲಿಗೆ ಹೋಗಿದ್ದಾನೆ. ನೀವ್ಯಾರು? ನಾನು ಅದೇ ನೀವು ಗಣೇಶ ಕೂರಿಸುವಾಗ ಗಣೇಶ ಮಾಡಿಕೊಟ್ರಲ್ಲ, ರಾಮಣ್ಣ ಮತ್ತೆ ಜಾನಕಿ. ಮತ್ತೆ ಅವ್ರ ಕಡೆಯವರು ಆಗಿರ್ತಾರೇನೋ. ನಾನು ಹುಷಾರಾಗಿರ್ಬೇಕು. ಅನು ಮೇಡಮ್, ಏನಾಯ್ತು? ರಾಮಣ್ಣ ಜಾನಕಿ ಅಂದ ತಕ್ಷಣ ತಟ್ಟಂತ ಫೋನ್ ಕಟ್ ಮಾಡಿಬಿಟ್ರು. ಮೇಡಮ್, ಇನ್ನೊಂದು ಕಿತ್ತ ಮಾಡಿ. ಆದರೆ ಫೇಸ್ಬುಕ್ಕಲ್ಲಿ ಆ ಹುಡುಗ ತನ್ನ ಮನೆ ಇರೋದು ಕೋಟೆಪಳ್ಳಿ ಅಂತ ಹಾಕ್ಕೊಂಡಿದ್ದಾನೆ. ಕೋಟೆಪಳ್ಳಿ ಅಂದರೆ ಅದಿಲ್ಲೇ ಪಕ್ಕದವರು. ಬಸ್ ಕತ್ರ ಅರ್ಧ ಗಂಟೆನೇ ಸಾಕು. ಸರಿ, ಹಾಗಾದ್ರೆ ಹೋಗೋಣ. ಸರಿ ಮೇಡಮ್. ಎಲ್ಲಿದ್ದೀರಣ್ಣ? ನಾವಿಲ್ಲೇ ಕಾಯ್ತಾ ಇದ್ದೀವಿ. ಸರಿ ಅಣ್ಣ, ಆಯ್ತಣ್ಣ ಆಯ್ತಣ್ಣ. ರಮಣ ಅಣ್ಣ ಬರ್ತೀರಂತೆ, ಒಂದು 7 ನಿಮಿಷ. ರಮಣ, ಅಣ್ಣ ಬಂದರು. ಅಣ್ಣ ನಮಸ್ಕಾರ. ನಾನು ಹೇಳಿದ್ನಲ್ಲ, ಇವರೇ ಕೆಲಸ ಕೇಳ್ಕೊಂಡು ಬಂದಿರೋದು. ಅಣ್ಣ ರಾಮಣ್ಣ, ನೀವು ನನ್ನ ಹತ್ರ ಕೆಲಸ ಕೇಳ್ಕೊಂಬರದ? ಅಯ್ಯೋ ದೇವ್ರೆ, ಲೇ ಪಾಪಿ! ಅಣ್ಣ ಯಾರು ಗೊತ್ತೇನಲ್ಲ, ನಮ್ಮಂತಗೆ ಕೆಲಸ ಕೊಡೋರ್ ಕಣ್ಲಾ. ಅಣ್ಣ, ಇವ್ನು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಣ್ಣ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಣ್ಣ. ಕೇಸಣ್ಣ, ಎದಳಿ ಮ್ಯಾಕೆ ಅಲ್ಲ, ನಾನೇ ಮಾರಂತವ. ಯಾವ್ದಾರ ಕೆಲಸ ಇದ್ರೆ ಹೇಳು ಅಂತ ಹೇಳಿದ್ದೆ. ಹ್ಞೂ ಕಣಣ್ಣ, ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ. ರಾಮಣ್ಣ, ನೀನ್ ಯಾಕಣ್ಣ ಕೆಲಸ ಮಾಡಬೇಕು?
ನನ್ನ ಜಾಗನ ನಿನ್ಗೆ ಕೊಡ್ತೀನಿ, ಎಲ್ಲ ನೀನೇ ನಿಭಾಯಿಸು. ಅವತ್ತು ನಮ್ಮ ಊರಿನಲ್ಲಿ ಆ ಘಟನೆ ಆದ್ಮೇಲೆ ಊರ್ ಬಿಟ್ಟು ಬಂದು ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀನೇ ತಗೊಂಬಿಡು ರಾಮಣ್ಣ ಎಲ್ಲ. ಏ ಇಲ್ಲ ಇಲ್ಲ, ನಂಗೆ ಅದೆಲ್ಲ ಬೇಡ ಕೇಸವಣ್ಣ. ನಂಗೆ ಮಾಡೋಕ್ಕೊಂದು ಕೆಲಸ ಇದ್ರೆ ಸಾಕು. ಯಾವ್ದಾರ ಕೆಲಸ ಇರಲಿ ಹೇಳು, ನಾನು ಮಾಡ್ತೀನಿ. ರಮಣ, ಇರೋವೆಲ್ಲ ಸದ್ಯಕ್ಕೆ ಸಣ್ಣ ಪುಟ್ಟ ಕೆಲಸ, ಅದನ್ನ ನೀನೇನು ಯೋಚನೆ ಮಾಡಬೇಡ ಕೇಶವಣ್ಣ, ನಾನು ಯಾವುದೇ ಕೆಲಸ ಇದ್ರೂ ಮಾಡ್ತೀನಿ. ಸ್ವಲ್ಪ ಸಹಾಯ ಮಾಡೋಣ. ರಾಮಣ್ಣ ತುಂಬ ಕಷ್ಟದಲ್ಲವ್ರೆ. ಸರಿ ರಮಣಪ್ಪ, ಯಾವುದೇ ಕೆಲಸ ಆದ್ರೂ ಓಕೆ ಅಲ್ವಾ? ಸರಿ ಅಣ್ಣ, ನನಗೆ ಬೇರೆ ಕೆಲಸ ಇದೆ, ನಾನು ಸಿಗ್ತೀನಿ. ರಮಣ್ಣ, ಆಲ್ ದಿ ಬೆಸ್ಟ್. ಅಣ್ಣ ಜೊತೆ ಹೋಗ್ತಿದ್ಯಲ್ಲ, ಎಲ್ಲ ಒಳ್ಳೇದಾಯ್ತದೆ. ಆರಾಮಾಗಿ ಕೆಲಸ ಮಾಡು, ಸರಿನಾ? ನಾನು ಹೊರಡ್ಲಾ? ಸರಿ ರಮಣ್ಣ. ಹಲೋ ಅಮ್ಮವ್ರೆ. ಅಮ್ಮವ್ರೆ, ಎಲ್ಲ ನೀವು ಹೇಳ್ದಂಗೆ ನಡೀತೈತೆ. ರಾಮನ ಕೆಲಸ ಕಳ್ಸಾಯ್ತು. ಟೀಚರು ಸ್ಕೂಲ್ಗೊಂಟವಳೆ. ಸರಿ ಅಮ್ಮವ್ರೆ, ಆಯ್ತು ಅಮ್ಮವ್ರೆ, ಸರಿ ಮಡಗ್ತೀನಿ. ಮೊದಲು ಮಾರ ಇದನ್ನೆಲ್ಲ ಹೆಂಗಪ್ಪ ಮಾಡೋಕ್ಕಾಯ್ತೈತೆ ಅಂತ ಡೌಟ್ ಇತ್ತಕ್ಕ. ನೋಡಿದ್ರೆ ಆ ಕೋಣ ಮತ್ತು ಟೀಚರು ಇವನನ್ನ ನಂಬಿಟ್ಟಿರೋ ಹಂಗೈತೆ. ನಂಬೋ ಹಾಗೆ ಮಾಡಿಸಿದ್ದೀನಿ ಕಣೆ. ಮುಳುಗ್ತಾ ಇರೋರಿಗೆ ಸಾವಿನ ಪಾಶ ಎಸಿದ್ರು ಕಾಪಾಡೋಕೆ ಹಗ್ಗ ಎಸಿತಾ ಇದ್ದಾರೆ ಅಂತ ಗಟ್ಟಿಯಾಗಿ ಹಿಡ್ಕೋತಾರೆ. ಇವ್ರ ಪರಿಸ್ಥಿತಿನೂ ಅದೇ. ಈಗ ಆ ಕೋಣ ಕೆಲಸ ಹುಡ್ಕೊಂಡು ಹೋಗಿದ್ದಾನೆ. ಆ ಟೀಚರು ಈಗ ಕೆಲಸ ಮಾಡೋ ಭರವಸೆಯಲ್ಲಿ ಸ್ಕೂಲಿಗೆ ಬರ್ತಿದ್ದಾಳೆ. ಅವರಿಬ್ಬರ ಪ್ರಕಾರ ಈಗೆಲ್ಲಾನು ಅವ್ರ ಕಂಟ್ರೋಲಲ್ಲೇ ಇದೆ. ಆದರೆ ಅವರಿಬ್ಬರು ಬೇರೆ ಬೇರೆ ಜಾಗದಲ್ಲಿದ್ದರೂ ಅವರಿಬ್ಬರನ್ನ ಇಲ್ಲಿಂದ ಕಂಟ್ರೋಲ್ ಮಾಡ್ತಿರೋದು ಮಾತ್ರ ನಾನೇ. ಲೇ ಚಂದ್ರಿ, ಈಗ ಇರುವೆನ ಗೋಡೆ ಹತ್ತೋಗ್ಬಿಟ್ಟು ಅದು ಸ್ವಲ್ಪ ಮೇಲೆ ಹೋದ್ಮೇಲೆ ಹಿಡಿದು ನೆಲಕ್ಕೆ ಹಾಕಿ ಮಜಾ ತಗೊಳ್ತಾರಲ್ಲ, ಅದೇ ರೀತಿ ನಾನು ಅವರಿಬ್ಬರನ್ನ ಹತ್ಸಿ ಇಳಿಸಿ ಮಜಾ ತಗೋತೀನಿ. ಹೇಗಿದೆ ನನ್ನ ಪ್ಲಾನು? ಪುಣ್ಯಕ್ಕೆ ನಾನು ನಿಮ್ಮ ಜೊತೆಗಿವ್ನಿ. ಇಲ್ಲ ಅಂದಿದ್ರೆ ನಂಗೂ ಏನಾನ ಮಡಗ್ಬಿಡ್ತಿದ್ರಿ. ಲೇ, ಏನೇ ಯೋಚನೆ ಮಾಡ್ತಿದ್ಯಾ? ಹ್ಞೂ ಅಕ್ಕ, ಸೂಪರ್ ಆಗೈತೆ ಪ್ಲಾನು, ಸೂಪರ್ ಆಗೇ ಐತೆ. ಆ ಕೋಣ ಉನ್ನತವಾಗಿರೋ ಕೆಲಸ ಸಿಗುತ್ತೆ ಅಂತ ಹೋಗ್ತಿದ್ದಾನೆ. ಆದರೆ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಅವನಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಚೆನ್ನಾಗಿದೆ ಅಲ್ವಾ ಈ ಕಣ್ಣಾಮುಚ್ಚಾಲೆ ಆಟ? ಅಕ್ಕ, ರಾಮಣ್ಣ ಯಾವ ಕೆಲ್ಸಕ್ಕೆ ಹೋಯ್ತಿದ್ದಾನೆ? ಯಾಕೆ ರಾಮಣ್ಣ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ. ಅಲ್ಲ ಇಲ್ಲ, ಇದೇ ನಾನು ಮಾಡ್ತಾರೋ ಬಿಸ್ನೆಸ್. ಏನಾಯ್ತು ರಾಮಣ್ಣ? ಓಹ್, ಬಾರು ಅಂತ ಹಿಂದೇಟ್ ಆಗ್ತಾ ಇದೀಯಾ? ಅದಕ್ಕೆ ಕಾರಣ ನಾನು ಹೇಳಿದ್ದು, ಇದೆಲ್ಲ ನಿಂಗೆ ಸೆಟ್ ಆಗಕ್ಕಿಲ್ಲ ಅಂತ. ನಿಮ್ಮಂಥವ್ರು ಇಲ್ಲಿ ಇರಬಾರ್ದು, ಬಾಣ ಹೋಗೋಣ. ಇಲ್ಲ, ಅದೇನೇ ಆದರೂ ನಾನು ಮಾಡ್ತೀನಿ. ರಮಣ, ನಿಂಗೆ ಈ ವಾತಾವರಣ ಸೆಟ್ ಆಗಕ್ಕಿಲ್ಲ. ನನ್ನ ಮಾತು ಕೇಳ ರಮಣ. ಇಲ್ಲ ಕೇಸವಣ್ಣ, ನಾನು ಮಾಡ್ತೀನಿ, ನಡಿ. ಸರಿ ಬನ್ನಿ ರಮಣ, ಬನ್ನಿ. ಬಾ ರಮಣ, ನಾನು ಇದ್ದೀನಿ. ಬನ್ನಿ ರಮಣ. ಒಂದು ಕೆಲಸ ಮಾಡಿ,
ಅಲ್ಲಿ ಕ್ಯಾಶಿಯರಾಗಿ ಕೂತ್ಕೊಂಡು ಲೆಕ್ಕ ನೋಡ್ಕೊಳ್ಳಿ. ಓ, ನಿಮಗೆ ಬೇರೆ ಸರಿಯಾಗಿ ಲೆಕ್ಕ ಬರೋಕ್ಕಿಲ್ಲ. ಕೇಶವಣ್ಣ, ಏನು ತೊಂದರೆ ಇಲ್ಲ, ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಹಾಂ ಸರಿ, ಹಾಗಾದ್ರೆ ಟೇಬಲ್ನ ಕ್ಲೀನ್ ಮಾಡಬೇಕು, ಕಸ್ಟಮರ್ ಹತ್ರ ಚೆನ್ನಾಗಿ ನಡ್ಕೋಬೇಕು. ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ 300 ರೂಪಾಯಿ ಪೇಮೆಂಟ್ ಕೊಡ್ತೀನಿ, ತೊಗೊಂಡು ಹೋಗ್ಬೋದು. ಏ ರಾಯಪ್ಪ, ಯಾವನ ಹೊಸ್ತಾಗಿ ಕೆಲ್ಸಕ್ಕೆ ಬಂದ್ರೆ ಕರ್ಕೊಂಡು ಹೋಗೋ. ರಾಮಣ್ಣ, ಅದೇನಿಲ್ಲ ಅಣ್ಣ, ಕೆಲಸದವ್ರ ಮುಂದೆ ನೀವು ಒಬ್ಬರಿಗೆ ಮರ್ಯಾದೆ ಕೊಟ್ಟರೆ ತೆಪ್ಪಾಗುತ್ತೆ, ಅದಕ್ಕೆ. ಏನು ತೊಂದರೆ ಇಲ್ಲ. ರಾಯಪ್ಪ, ಇವನ್ನ ಕರ್ಕೊಂಡೋಗು ಬಾಪ್ಪ. ಏನಪ್ಪ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಜಯ. ಇಂಥ ಜಾಗದಲ್ಲಿ ಹೆಂಗಪ್ಪ ಕೆಲಸ ಮಾಡೋದು ಅಂತನಾ? 18 ವರ್ಷ ಆಯಿತು ನಾನು ಈ ಕೆಲಸಕ್ಕೆ ಬಂದು, 100 ಬಾರುಗಳನ್ನ ಸುತ್ತಬಿಟ್ಟಿದ್ದೀನಿ, ಇನ್ನೇನು ಉಳಿದಿಲ್ಲ. ಅಜಯ, ಆದ್ರೂ ಈ ಕೆಲಸ ಮಾಡೋದು ತೆಪ್ಪಲ್ವಾ? ಇತ್ತು, ಅನಿಸ್ತಾ ಇತ್ತು. ನನಗೂ ಮೊದಲು ನಿನ್ನಂಗೆ ಅನಿಸೋದು. ಜನ ಹಾಳಾಗೋ ಜಾಗದಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಲ್ಲ ಅಂತ ಚುಚ್ಚೋದು. ಆಮೇಲೆ ಅರ್ಥ ಆಯಿತು, ನಾವು ಕೆಲಸ ಮಾಡಲಿ ಬಿಡಲಿ ಕುಡಿಯೋರು ಕುಡಿತಾನೆ ಇರ್ತಾರೆ ಅಂತ. ಏನು ತಲೆ ಕೆಡಿಸ್ಕೋಬೇಡ, ಕಾಯಕವೇ ಕೈಲಾಸ ಅಂತ ಕೇಳಿಲ್ವೇ? ಆ ಕೆಲಸನೇ ದೇವರು ಕಣಪ್ಪ, ಆ ದೇವ್ರಿಗೆ ಕೈ ಮುಗಿ. ನಂದಿತ ಯಾಕೆ ಇದೇ ಬಾರಿಗೆ ಹೋಗಿ ಅಂತ ಹಠ ಮಾಡಿ ಕಳ್ಸಿದ್ಲು? ಏನ್ ಗುರು, ಇಂಥ ಜಾಗ ಕರ್ಕೊಂಡ್ ಬಂದಿದ್ಯಾ? ಬೇರೆ ಜಾಗ ಇರಲಿಲ್ಲ, ಸಂತೆ ಇರಂಗಿದೆ. ನಮ್ಗೆ ಹಂಗೇನಿಲ್ಲಪ್ಪ, ಎಲ್ಲಾದ್ರೂ ಓಕೆನಯ್ಯ ಶಿವ. ಅಣ್ಣ ಇಟ್ಕೊಳಪ್ಪ. ಬೇಡ ಅಣ್ಣ, ಇಟ್ಕೊಳ್ರಿ. ಅಯ್ಯೋ ಬೇಡ. ಏಯ್ ಬಾಯ್ಲೆ, ಈ ಟೇಬಲ್ನ ಚೆನ್ನಾಗಿ ಗಮನಿಸ್ಕೊ. ಅಣ್ಣ ಬಂದೆ. ಸಾಹೇಬ್ರೆ, 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 ರಾಮಣ್ಣ ಮತ್ತು ಅತ್ತಿಗೆ ಅಲ್ಯಾಕೆ ಮಲ್ಕೊಳಕ್ ಬಂದ್ರೋ ಗೊತ್ತಿಲ್ಲ. ಸಾಹೇಬ್ರೆ, ಸರ್ದಕ್ಕ ತಿಂಡಿ ರಾಮ ಮತ್ತು ಜಾನಕಿ ಬಸ್ ಸ್ಟಾಪಲ್ಲಿ ಮಲಗಿದ್ರಂತೆ. ಊರು ಬಿಟ್ಟು ಹೊರಟೆ ಹೋದ್ರ ಸರ್ದಕ್ಕ. ಯಾಕೆ ಬೇಕಾಗಿತ್ತಿದೆಲ್ಲ?
ನನ್ನನ್ನು ಬಿಟ್ಟು ಯಾಕೆ ಹೋಗ್ಬೇಕಾಗಿತ್ತು ಅವನು? ಪಾಪ ಅವನನ್ನೇ ನಂಬ್ಕೊಂಡು ಬಂದಿರೋ ಆ ಹುಡುಗಿ ಸಾರ್ಥಕ. ರಾಮ ಜಾನಕಿ ಊಟ ಮಾಡಿರ್ತಾರೆ ಅಂತೀರಾ? ಅವ್ರು ಹಸ್ಕೊಂಡಿರುವಾಗ ನೀವು ಬಂದು ಭಾಳ ದಿನ ಆಯಿತು. ಇವ್ರು ಯಾರು ಗೊತ್ತಾಗಲಿಲ್ಲ. ನಾವು ಅಶೋಕ್ ಅಣ್ಣಂಗೆ ಹೊಸ ಫ್ರೆಂಡು, ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಒಳ್ಳೇದು ಒಳ್ಳೇದು. ಏನು ಹಂಗೆ ನೋಡ್ತಾ ಇದೆಯಾ? ಬಾಯ್ ನೋಡು. ಸರೋವರ್ ಬಂದ್ರೆ ಯಾಕೆ ನಿಂತ್ಕೋತೀರಾ? ಅಶೋಕಣ್ಣ ಕುತ್ಕೊಳ್ಳಿ. ಕುತ್ಕೊಡ್ರಪ್ಪ. ಏನು ಅಶೋಕಣ್ಣ ನೀವು ಯಾರ್ಯಾರಿಗೋ ಮರ್ಯಾದೆ ಕೊಟ್ಕೊಂಡು ಕುತ್ಕೊಳ್ಳಿ. ನಾನು ಹೇಳೋದು ತಗೊಂಬಾ, 3 ಚಿಕನ್ ಕಬಾಬ್ ತಗೊಂಬಾ. ಹೋಗ್. ಲೇ ರಾಮ, ನನ್ನನ್ನು ಅಟ್ಟಾಡ್ಸ್ಕೊಂಬಂದು ಹೊಡ್ತಿದ್ದಲ್ಲ, ಈಗ ತೀರ್ಸ್ಕೊತೀನಿ ನೋಡಿ ಸೇಡ್ನ. ಯಾಕೆ ಇಷ್ಟೊಂದು ಸೈಲೆಂಟಾಗಿ ಹೋದ್ರಿ ಅಶೋಕಣ್ಣ? ದುಡ್ಡಿದ್ದನು ಮೌನವಾಗಿರಬಾರ್ದು. ಆಮೇಲೆ ನಿಮಗೂ ಈ ಸರ್ವರ್ಗೂ ವ್ಯತ್ಯಾಸ ಏನು? ನೀವೀಗ ಕೋಟ್ಯಾಧಿಪತಿ ಅಂತೆ ಹುಡುಗರು ಹೇಳಿದ್ರು. ಬಿಸ್ನೆಸ್ಗೆ ಎಷ್ಟು ದುಡ್ಡು ಹಾಕ್ಬೇಕು ಅಂತಿದ್ದೀರಾ? ಹೇಳ್ತೀನಿ, ಆರಾಮಾಗಿ ಮಾತಾಡೋಣ. ಏನು ಹೋಗ್ತೀಯಾ? ಒಂದು ಓಪನ್ ಮಾಡಿ ಸರ್ವ್ ಮಾಡೋ. ಇರು ಒಂದು ಟಿಶ್ಯೂ ಪೇಪರ್ ತಗೊಂಡು ಎಲ್ಲ ಗ್ಲಾಸ್ ಕ್ಲೀನ್ ಮಾಡೋ. ಇಲ್ಲ ಪರವಾಗಿಲ್ಲ, ನಾನೇ ಒರೆಸ್ಕೊತೀನಿ. ಮಾನ ಕಳಿಬೇಡಪ್ಪ. ಒತ್ತಪ್ಪ.